ಇಲ್ಲಿ ನನಗೆ ಅರ್ಥ ಆಗದೇ ಇರೋದು ಅಂದರೆ, ಬ್ರಾಹ್ಮಣರು ಮೀನನ್ನು ತಿಂದರೆ ಅದು ಮಾಂಸಾಹಾರ ಆಗಲ್ಲ. ಏನಪ್ಪ ಇದು ಅರ್ಥ? ಯಾವುದೇ ಧರ್ಮವೋ ಜಾತಿಯೋ ಜನಾಂಗವೋ ವ್ಯಕ್ತಿಯೋ ದ್ವೇಷದ ಕಿಚ್ಚಿಗೆ ಒಳಗಾದಾಗ ಇಂಥವೆಲ್ಲ ಆಗ್ತವೆ. ಜಗದೀಶ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಕಾಣಿಕೆ ಇದೆ, ವೈಜ್ಞಾನಿಕ ಕಾಣಿಕೆ. ಅದು ಸಸ್ಯಗಳು, ಗಿಡ ಮರಗಳು, ತರಕಾರಿಗಳನ್ನು ಕತ್ತರಿಸುವಾಗ ಏಟಾದಾಗ ಅವು ಯಾವ ಥರ ನರಳುತ್ತವೆ, ಯಾವ ಥರ ಚೀತ್ಕರಿಸ್ತವೆ ಅನ್ನೋದನ್ನು ಪ್ರಯೋಗ ಮಾಡಿ ತೋರಿಸ್ಕೊಡ್ತಾರೆ ಅವರು. ಮಾಂಸಾಹಾರ ಅಂದರೆ ಗೋಚರವಾದ ಜೀವ ಆಹಾರ. ಅದು ಸಾಹಿತ್ಯ ಸಮ್ಮೇಳನ ಸಂವೇದನಾಶೀಲವಾದ್ದು, ಒಂದು ಸಂಸ್ಕೃತಿಗೆ ಮೆಸೇಜ್ ಕೊಡಬೇಕಾದ್ದು. ಈ ಆಹಾರ ಸೇವನೆ, ಮಾಂಸಾಹಾರ ಸೇವನೆ ಆಗಿರ್ಬೋದು, ಅದು ಮೇಲುವಲ್ಲಾಕಿ ಸಸ್ಯಾಹಾರದಂತಲೇ ಇನ್ನೊಂದು ಆಹಾರ. ಮತ್ತು ಈ ವಿವಾದ ಹುಟ್ಟಾಕೊಂಡಿರೋದು ಮಂಡ್ಯ ಜಿಲ್ಲೆ ಹೃದಯವಂತರ ಜಿಲ್ಲೆ, ಮತ್ತು ಅಲ್ಲಿ ಬಹುಸಂಖ್ಯಾತರು ಮಾಂಸಾಹಾರಿಗಳು. ಸಾಂಕೇತಿಕವಾಗಿ ಅದರ ಏನು ಮಾಂಸಾಹಾರ ಸಸ್ಯಾಹಾರ ದೊಡ್ಡದಲ್ಲ ರೀ, ಎರಡು ಜೀವಾಹಾರಗಳೇ. ಇವತ್ತು ಮನುಷ್ಯ ಹೆಚ್ಚು ಜ್ಞಾನಿಯಾಗಿದ್ದಾನೆ, ದಿನದಿನಕ್ಕೆ ಜ್ಞಾನಿ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಈ ಕಾಲಮಾನದಲ್ಲೂ ಕೂಡ ನಾವು ಸೇವಿಸುವ ಆಹಾರ ಅಥವಾ ಧರಿಸುವ ಉಡುಪು ಆಯಾಯ ಸ್ಥಳಕ್ಕೆ, ಆಯಾಯ ಸಂಸ್ಕೃತಿಗೆ ಅನುಗುಣ ಅಂತ ಮನದಟ್ಟು ಮಾಡಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಸೇವನೆ, ಸಸ್ಯಾಹಾರ ತಿನ್ನೋದು, ಇದರ ಬಗ್ಗೆ ಒಂದು ವಿವಾದ ಆಗಿದೆ. ಅನಗತ್ಯ ಇತ್ತು ಇದು, ತುಂಬ ಅನಗತ್ಯ ಇದು. ಕೆಲವು ಉದಾಹರಣೆಗಳು ಕೊಡ್ತೀನಿ ನಾನು. ಬೆಂಗಳೂರು ದೂರದರ್ಶನದಲ್ಲಿ NK ಮೋಹನ್ ರಾಮ್ ಅಂತ ನನ್ನ ಸ್ನೇಹಿತರು, ಅವ್ರನ್ನ ಈಶಾನ್ಯ ರಾಜ್ಯದ ಸಿಕ್ಕಿಂ, ಅದು ಶಿಲ್ಲಾಂಗ್ಗೆ ಎತ್ತಂಗಡಿ ಮಾಡ್ತಾರೆ. ಅವರು ಅಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಒಂದಿನ ನಿರ್ದೇಶಕರು ರಜಾ ಮೇಲೆ ಹೋಗ್ತಾರೆ. ಈಗ ಮೋಹನ್ ರಾಮ್ ಪ್ರಭಾರ ನಿರ್ದೇಶಕರಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಆಗ ಅವ್ರ ಚೇಂಬರ್ಗೆ 2 ಹಾವುಗಳು ಬರ್ತವೆ. ಇವರು ಬೆಚ್ಚೋಗ್ಬಿಡ್ತಾರೆ ಮೋಹನ್ ರಾಮ್. ಅದರ ಟೇಬಲ್ ಮೇಲೆ ಕೂತ್ಕೊಳ್ತಾರೆ ಮತ್ತು ಕೂತ್ಕೊಂಡು ಹಾವಿಡಿಯೋರನ್ನ ಕರೆಸಿ ಆ ಹಾವುಗಳನ್ನ ಕಾಡಿಗೆ ಬಿಟ್ಬಿಡು ಅಂತ ಹೇಳಿ ಅವ್ನು ದುಡ್ಡು ಕೊಟ್ಟು, ಹಾವಭಾವದಲ್ಲಿ ಇವ್ರಿಗೆ ಆ ಶಿಲ್ಲಾಂಗ್ನವ್ರಿಗೆ ಇಂಗ್ಲೀಷ್ ಬರೋಲ್ಲ, ಇವ್ರಿಗೆ ಅಸಮೀಸ್ ಬರೋಲ್ಲ, ಹೆಂಗೋ ಹಾವಭಾವದಲ್ಲಿ ಹೇಳಿ ಕಳಿಸ್ಕೊಡ್ತಾರೆ. ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಡ್ತಾರೆ. ಆಮೇಲೆ ಉಸಿರಾಡ್ತಾರೆ ಅವರು. ಮುಂದಿನ ದಿನ ನೆಕ್ಸ್ಟ್ ಡೇ ಡೈರೆಕ್ಟ್ರ್ ಬರ್ತಾರೆ. ಬಂದ ಮೇಲೆ ಗೊತ್ತಾಗುತ್ತೆ, ಹಾವುಗಳವರು ಚೇಂಬರ್ಗೆ ಬರೋಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ, ಯಾರೋ ಹೇಳ್ತಾರೆ ಮೋಹನ್ ರಾಮ್ ಹಿಡಿಸ್ಬಿಟ್ರು ಅಂತ ಗೊತ್ತಾಗುತ್ತೆ. ಅವರು ಕೋಪ ಆಗೋಗುತ್ತೆ ಅವ್ರಿಗೆ, ಸಿಕ್ಕಾಪಟ್ಟೆ ಕರೆಸ್ತಾರೆ. ಅವರು ಕರೆಸ್ಬಿಟ್ಟು, ಏನು ರೀ ನಾವು ಎಷ್ಟು ದಿನದಿಂದ ನೋಡ್ಕೊಂಡಿದ್ದೆ ಹಾವುಗಳನ್ನ, ನೀವು ಆ 2 ಹಿಡಿಸ್ಬಿಟ್ಟು ತಿಂದ್ಬಿಟ್ರಾ ಅಂತ ರೇಗ್ತಾರೆ ಅವ್ರಿಗೆ. ಇವ್ರಿಗೆ ಗಾಬರಿ ಆಗ್ತದೆ. ಗಾಬರಿ ಆಗಬೇಕಾಗಿರಲಿಲ್ಲ ಮೋಹನ್ ರಾಮ್ಗೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಹಾರ ತಿಂದಿದ್ರೆ. ಯಾಕಂದರೆ ಹಾವು ಅಲ್ಲಿನ ಆಹಾರ ಆಗಿತ್ತು, ಅಲ್ಲಿನ ಸಂಸ್ಕೃತಿಯಾಗಿತ್ತು. ಈ ರೀತಿ ಇದೆಯಪ್ಪ.
ಅದು ಮೀನು ಥರನೇ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ತುಂಬ ದುಃಖವಾದ ಸಂಗತಿ ಅಂತಂದರೆ, ನನ್ನದೇ ಉದಾಹರಣೆ ಅದು, ನನಗೆ ಮರೆಯೋಕ್ಕಾಗ್ತಾನೇ ಇಲ್ಲ. ಹರಿಯಾಣದ ಎಂಥದ್ದು ಜಜ್ಜರ್ ಅನ್ನೋ ಊರಿನಲ್ಲಿ ದಲಿತರು ಗೋಮಾಂಸ ತಿಂದರು ಅಂತ ಅವ್ರನ್ನ 8 ಜನರನ್ನು ಕೊಂದಾಕ್ಬಿಡ್ತಾರೆ. ವೇದ ಉಪನಿಷತ್ ಋಷಿಗಳ ಗೋಮಾಂಸ ಸೇವನೆಯನ್ನು ನಿಲ್ಲಿಸಿದ ಪರಿಣಾಮವಾಗಿ ಈ ಕೊಲೆಗಳಾಗ್ತವೆ. ಕೊಂದವ್ರು ಯಾರಪ್ಪ ಅಂದರೆ ಗೋರಕ್ಷಣಾ ಮಂಚ್ ಅಂತ ವಿಶ್ವ ಹಿಂದೂ ಪರಿಷತ್ನ ಸಂಘಟನೆ ಅದು. ನಾನು ಅವತ್ತೇ ಘೋಷಣೆ ಮಾಡಿದೆ, ಇಂದಿನಿಂದ ನಾನು ಗೋಮಾಂಸ ಮಾತ್ರನೇ ತಿಂತೀನಿ ಅಂತ. ಗೋಮಾಂಸ ತಿಂದೆ, ಆದರೆ ವಚನ ಭ್ರಷ್ಟ ಆದೆ. ಯಾಕಂದರೆ ನಾನು ಮೀನು ವಗೈರೆ ಬಿಡಲಿಲ್ಲ. ಮತ್ತೊಂದು ಉದಾಹರಣೆ ಕೊಡ್ತೀನಿ ರೀ, ಯಾವ ಥರ ಇದೆ ಅಂತ. ಇದು ಪಶ್ಚಿಮ ಬಂಗಾಳದಲ್ಲಿ ಬ್ರಾಹ್ಮಣರಲ್ಲೇ A1 ಬ್ರಾಹ್ಮಣರು ಭಟ್ಟಾಚಾರ್ ಅಂತ ಒಬ್ರು ಇರ್ತಾರೆ. ಭಟ್ಟಾಚಾರ್ ಅದೇನೋ ಚತುರ್ವೇದಿ ಅಂತನೋ ಏನೋ ಕರೀತಾರೆ ಅವ್ರನ್ನ. ನನ್ನ ಸ್ನೇಹಿತರೊಬ್ಬರು ಕರ್ನಾಟಕದವರು, ಸತ್ಯನಾರಾಯಣ ಮಲ್ಲಿಪಟ್ನ ಅಂತ, ಅವ್ರ ಮಗಳನ್ನ ಆ ಭಟ್ಟಾಚಾರ್ ಅವ್ರ ಮಗ, ಇವರು ಬ್ರಾಹ್ಮಣರನ್ನೇ, ನಮ್ಮ ಮೋಸ್ಟ್ಲಿ ಮಲ್ಲಿಕಾರ್ಜುನ ಸತ್ಯನಾರಾಯಣ ಅವರು ಕೂಡ ಬ್ರಾಹ್ಮಣರೇ ಅಂದ್ಕೊಂಡಿದ್ದೀನಿ ನಾನು. ಅವ್ರ ಮಗಳನ್ನ ಭಟ್ಟಾಚಾರ್ ಅದು ಭಟ್ಟಾಚಾರ್ ಅಂತನೋ ಭಟ್ಟಾಚಾರ್ಯನೋ ಏನೋ ಗೊತ್ತಿಲ್ಲ, ಇರಲಿ. ಆ A1 ಬ್ರಾಹ್ಮಣರ ಮನೆಗೆ ಹುಡುಗ ಮದುವೆ ಆಯ್ತಾನೆ. ಅಲ್ಲಿಯ ಸಂಪ್ರದಾಯ ಏನಪ್ಪ ಅಂದರೆ, ಮುಂದೆ ಅಳಿಯಾಗಬೇಕಾದವನು ಮೀನುಗಳನ್ನು ತಗೊಂಡ್ಬರ್ತಾನೆ. ಯಾರ ಮನೆಗೆ? ಹೆಣ್ಣಿನ ಮನೆಗೆ. ಅಲ್ಲಿ ಪ್ರಸಾದ ಮಾಡಿ, ಅದನ್ನು ಅಡುಗೆ ಮಾಡಿ ಪ್ರಸಾದ ಅಂತ ಇಡೀ ಮನೆಯವರು ಸೇವನೆ ಮಾಡಬೇಕು. ಇದು ಸಂಪ್ರದಾಯಪ್ಪ. ಇಲ್ಲಿ ನನಗೆ ಅರ್ಥ ಆಗದೇ ಇರೋದು ಅಂದರೆ, ಬ್ರಾಹ್ಮಣರು ಮೀನನ್ನು ತಿಂದರೆ ಅದು ಮಾಂಸಾಹಾರ ಆಗಲ್ಲ. ಏನಪ್ಪ ಇದು ಅರ್ಥ? ಇದೇನೋ ಇದು ಇಂಡಿಯಾ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ, ಪರಮಾಂಸಕ್ಕೆ ಕೇಳಿದಿರಿ ನೀವು. ನನಗಂತೂ ಆ ಸಂವೇದನಾಶೀಲ ಅಷ್ಟು ನೋಡೇ ಇಲ್ಲ. ಆವಾಯ್ಸ್ ಕೇಳ್ತಾರೆ ಅವರು ಆ ಥರದ ಒಂದು ಮನುಷ್ಯನ ದೇಹದೊಳಗೆ ಅಷ್ಟೊಂದು ಆವಾಯಿಸ್ಕೊಳ್ಳೋದು ಬದುಕೋದು ಬೆರ್ಗ ಅವರು ಎಲ್ಲ ಕ್ರೈಸ್ತು ಬುದ್ಧ ಇನ್ನು ಯಾರ್ಯಾರು ಮಹಾತ್ಮಗಳಿರ್ತಾರೋ ಅವ್ರನ್ನೆಲ್ಲ ಆವಾಯಿಸ್ಕೊಳ್ತಾರೆ ಅವ್ರು ತಮ್ಮೊಳಗೆ. ಒಂದು ಸಲ ಪೈಗಂಬರನ್ನ ಆವಾಯಿಸ್ಕೊಳಕ್ಕೆ ಹೋಗ್ತಾರೆ. ಪೈಗಂಬರು ಹತ್ತಿರದವರೆಗೂ ಬರುತ್ತೆ ಅಲ್ಲೇ ನಿಂತುಬಿಡುತ್ತೆ. ಪರಮಹಂಸರು ಏನು ಅನ್ಕೋತಾರೆ, ಓಹೋ ನಾನು ಮೀನು ತಿಂತೀನಿ ಆದರೆ ಗೋಮಾಂಸ ತಿಂತಾಯಿಲ್ಲ, ಅದಕ್ಕೆ ಪೈಗಂಬರು ಭಾಗದಲ್ಲೇ ನಿಂತ್ಕೊಡ್ತಾನೆ, ಗೊತ್ತಾಯಿಲ್ಲ ಅಂದ್ಬಿಟ್ಟು ಪೈಗಂಬರನ್ನ ತನ್ನ ಒಳಗೆ ಕರ್ಕೊಳ್ಳೋಕ್ಕಾಗಿ ಗೋಮಾಂಸ ತಿಂತಾರೆ ಅವರು. ಇದು ನಮ್ಮ ಸಂಸ್ಕೃತಿ. ನಾವು ಇಂಥ ವ್ಯಕ್ತಿಗಳು ಇರುವ ನಾಡಲ್ಲಿ ಹುಡ್ತವರು ಸುಮ್ಮನೆ ಇದನ್ನೆಲ್ಲ ವ್ಯಾಜ್ಯ ಮಾಡ್ಕೊಂಡು ಕೂತಿದ್ದೀವಿ. ಇದನ್ನು ತಿನ್ನೋದು ಎಂದು ಮಡಿ ಮೈಲಿಗೆ ಮೇಲು ಕೇಳು, ಇವುಗಳಲ್ಲೇ ನಮ್ಮ ಜೀವನ ಎಲ್ಲ ವ್ಯರ್ಥ ಆಗ್ತಾಯಿದೆ. ಆದರೆ ವಿಟ್ಲರ್ ಏನಪ್ಪ, ಸಸ್ಯಾಹಾರಿ ಅವನು. ಪ್ರಾಣಿಗಳಿಗೇ ಒಂದು ಮನೆ ಕಟ್ಸ್ಕೊಟ್ಟಿದ್ದ ಅವನು, ಪ್ರಾಣಿಗಳು ಸಾಕೋದಕ್ಕೆ ಸಂರಕ್ಷಣೆಗಾಗಿ. ಆದರೆ ಆತ ಲಕ್ಷ ಮನುಷ್ಯರನ್ನ ಗ್ಯಾಸ್ ಚೇಂಬರ್ನಲ್ಲಿ ಕುಡಾಕಿ ಬೇಯಿಸಿ ಅದ್ರ ಹೊಗೆ ಸೇವಿಸ್ತಾ ಇದ್ದ ಅವನು. ಯಾವುದೇ ಧರ್ಮವೋ ಜಾತಿಯೋ ಜನಾಂಗವೋ ವ್ಯಕ್ತಿಯೋ
ದ್ವೇಷದ ಕಿಚ್ಚಿಗೆ ಒಳಗಾದಾಗ ಇಂಥವೆಲ್ಲ ಆಗ್ತವೆ. ಈಗ ಅದು ಒಂದು ಸತ್ಯ, ವೈಜ್ಞಾನಿಕ ಸತ್ಯ ಹೇಳ್ತೀನಿ. ಜಗದೀಶ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಕಾಣಿಕೆ ಇದೆ, ವೈಜ್ಞಾನಿಕ ಕಾಣಿಕೆ. ಅದು ಸಸ್ಯಗಳು, ಗಿಡ ಮರಗಳು, ತರಕಾರಿಗಳನ್ನು ಕತ್ತರಿಸುವಾಗ ಏಟಾದಾಗ ಅವು ಯಾವ ಥರ ನರಳುತ್ತವೆ, ಯಾವ ಥರ ಚೀತ್ಕರಿಸ್ತವೆ ಅನ್ನೋದನ್ನು ಪ್ರಯೋಗ ಮಾಡಿ ತೋರಿಸ್ಕೊಡ್ತಾರೆ. ಅವರು ವೈಜ್ಞಾನಿಕವಾಗಿ ಸಾಧಿಸ್ತಾರೆ. ಇಷ್ಟೇ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗೇನು ಅನಿಸುತ್ತೆ, ಮಾಂಸಾಹಾರ ಅಂದರೆ ಗೋಚರವಾದ ಜೀವ ಆಹಾರ. ಅದು ಮಾಂಸಾಹಾರ. ಅದೇ ಸಸ್ಯಾಹಾರ ಅಂದರೆ ಅಗೋಚರವಾದ ಜೀವ ಆಹಾರ. ಈಗ ನಾವು ಇದು ಬಡಿ ಮೈಲಿಗೆ ಮಾಡ್ತಾಯಿದ್ದೀವಿ. ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡಬೇಕೋ ಬೇಡವೋ ಅಂತ ಬಡಿ ಮೈಲಿಗೆ ಮಾಡ್ತಾಯಿದ್ದೀವಿ. ಆಮೇಲೆ ದೊಡ್ಡ ವಿವಾದ ಮಾಡ್ಕೊಂಡು ಕೊಡ್ತಿದ್ದೀವಿ. ಈಗ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಕೊಡ್ತಾರಪ್ಪ, ಅದಕ್ಕೂ ಸ್ವಲ್ಪ ದಿನ ವಿವಾದ ಮಾಡಿ ತಣ್ಣಗಾಯ್ತು ಅದು. ಈಗ ಯಾವುದು ಸಾಹಿತ್ಯ ಸಮ್ಮೇಳನ ಸಂವೇದನಾಶೀಲವಾದ್ದು, ಒಂದು ಸಂಸ್ಕೃತಿಗೆ ಮೆಸೇಜ್ ಕೊಡಬೇಕಾದ್ದು. ಈ ಆಹಾರ ಸೇವನೆ, ಮಾಂಸಾಹಾರ ಸೇವನೆ ಆಗಿರ್ಬೋದು, ಅದು ಮೇಲುವಳ್ಳಾಕಿ ಸಸ್ಯಾಹಾರದಂತಲೇ ಇನ್ನೊಂದು ಆಹಾರ, ಅವ್ರವ್ರ ಸಂಸ್ಕೃತಿ, ಅವ್ರವ್ರ ಇಷ್ಟ ಅಂತ ಬಿಡದೇನೆ ವ್ಯಾಜ್ಯ ಮಾಡ್ಕೊಂಡು ಕೊಟ್ಟಿದ್ದಾರಲ್ಲ, ಇಂಥವರು ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ, ಸಂವೇದನತೆ ಸೂಕ್ಷ್ಮತೆಯ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ಅರ್ಹತೆಯೇ ಪಡೆದಿಲ್ಲ ಅಂತ ನನಗನ್ನಿಸುತ್ತೆ. ಮತ್ತು ಈ ವಿವಾದ ಹುಟ್ಟಾಕೊಂಡಿರೋದು ಮಂಡ್ಯ ಜಿಲ್ಲೆ ಹೃದಯವಂತರ ಜಿಲ್ಲೆ, ಮತ್ತು ಅಲ್ಲಿ ಬಹುಸಂಖ್ಯಾತರು ಮಾಂಸಾಹಾರಿಗಳು ನಮ್ಮ ಅತ್ತೆ ಮನೆ ಆದರು. ಅದರಿಂದ ನನಗೆ ಚೆನ್ನಾಗಿ ಗೊತ್ತು. ಅಂಥ ಕಡೆ ಸಹಜವಾಗಿ ಆಗಬೇಕಾಯ್ತಿದ್ದು, ಅದ್ರ ಬದಲು ವಿವಾದ ಆಗಿದೆಯಲ್ಲ, ಇದು ಕೆಟ್ಟದು. ಅಕಸ್ಮಾತ್ ಸಾಂಕೇತಿಕವಾಗಿ ಅದರ ಏನು ಮಾಂಸಾಹಾರ ಸಸ್ಯಾಹಾರ ದೊಡ್ಡದಲ್ಲ ರೀ, ಎರಡು ಜೀವಾಹಾರಗಳೇ. ಅದು ನೋಡೋಕ್ಕೋದ್ರೆ ಅದು ದೊಡ್ಡದಲ್ಲ, ದೊಡ್ಡ ವಿಷಯನೂ ಅಲ್ಲ, ಸಹಜವಾಗಿ ಇದು ಬಿಡ್ಬೇಕಾಯಿತು. ಅಕಸ್ಮಾತ್ ಮೈಲಿಗೆ ಮೇಲು ಕೀಳು ಅಂತ ಮಾಡ್ಕೊಂಡು ಅಲ್ಲೇನಾರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರನ ನಿಷಿದ್ಧ ಮಾಡಿದ್ರೆ, ಇದು ಬಹುಸಂಖ್ಯಾತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಇದಾಗಬಾರ್ದು. ನಾನು ಕೂಡ ಉಸ್ತುವಾರಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿ ಅವರನ್ನು ವಿನಂತಿ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.